ಮತ್ತೊಂದು ಕಡೆ ನಟ ದರ್ಶನ್ ಅವರ ಪ್ರೇಯಸಿ ಅಂತ ಕರೆಸ್ಕೊಳ್ಳೋ ಪವಿತ್ರ ಗೌಡ ಕುಟುಂಬಸ್ಥರು ಕೂಡ ಜೈಲಿಗೆ ಬಂದು ಮಗಳನ್ನ ಭೇಟಿಯಾಗಿದ್ದಾರೆ. ಪವಿತ್ರ ಗೌಡ ಭೇಟಿಗೆ ಕುಟುಂಬಸ್ಥರು ಜೈಲಿಗೆ ಬಂದಿದ್ದಾರೆ. ಪವಿತ್ರ ಗೌಡ ತಾಯಿ ಶೋಭಾ ಅವರ ತಂದೆ ಪುಟ್ಟಣ್ಣ ಜೊತೆಗೆ ಪುತ್ರಿ ಮಾತುಕತೆಯನ್ನ ನಡೆಸಿದಾರಂತೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಹಣ್ಣು ತಿಂಡಿಯನ್ನ ತಂದಿದ್ದಾರೆ ಅವರ ತಂದೆ ತಾಯಿ. ಮಹಿಳಾ ಬ್ಯಾರೆಕ್ನಲ್ಲಿ ದಾಸನ ಪ್ರೇಯಸಿ ಪವಿತ್ರ ಇವರ ಭೇಟಿಗೆ ಪೋಷಕರು ಆಗಮಿಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಪವಿತ್ರ ಗೌಡ ತಂದೆ ತಾಯಿ ಪರಪ್ಪನ ಅಗ್ರಹಾರಕ್ಕೆ ಇವತ್ತು ಆಗಮಿಸಿರೋದು. ಪವಿತ್ರ ಗೌಡ ಭೇಟಿಗೆ ಬಂದಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಪರಪ್ಪನ ಅಗ್ರಹಾರಕ್ಕೆ ಬರ್ತಾ ಇದ್ದಂತೆ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು, 3 ಕಡೆ ತಪಾಸಣೆ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದಾನೇ ಗಮನಿಸ್ತಾ ಇದ್ದೀವಿ. ನವೀನ್, ಸೋಮವಾರ ಇವತ್ತು ದರ್ಶನ್ ಮನೆಯವರು ಕೂಡ ಇವತ್ತು ಭೇಟಿಗೆ ಆಗಮಿಸಬಹುದು ಅನ್ನುವಂತಹ ನಿರೀಕ್ಷೆ ಒಂದು ಕಡೆ ಆದರೆ, ವಾರದ ಮೊದಲ ದಿನ ಸೋಮವಾರ, ಪ್ರತಿ ವಾರವೂ ಸೋಮವಾರದಂತೆ ಪವಿತ್ರ ಗೌಡ ಕುಟುಂಬಸ್ಥರು ನಿರಂತರವಾಗಿ ಮಗಳ ಭೇಟಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗಿದೆ ಪರಪ್ಪನ ಅಗ್ರಹಾರದಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಪರಪ್ಪನ ಅಗ್ರಹಾರ ಜೈಲು ಸೇರಿ ದಾಸನಿಗೆ ಇವತ್ತಿಗೆ 25 ದಿನ. ಇವತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಜೈಲಿನ ಬಳಿ ಬಂದು ಅವ್ರನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇದುವರೆಗೂ ಕೂಡ ಜೈಲಿನ ಬಳಿ ಅವರು ಬಂದಿಲ್ಲ. ಆದ್ರೆ ಜೈಲಧಿಕಾರಿಗಳಿಗೂ ಇನ್ನೂ ಕೂಡ ಮನವಿ ಮಾಡಿಲ್ಲ ಅಂತಂದ್ರೆ ಭೇಟಿಗೆ ಮನವಿಯನ್ನ ವಿಜಯಲಕ್ಷ್ಮಿ ಇನ್ನೂ ಕೂಡ ಕೇಳಿಲ್ಲ ಅನ್ನೋ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಜೊತೆಗೆ ಇದರ ನಡುವೆ ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಏನಿದ್ದಾಳೆ, ಇವಳ ಮನೆಯವರು ಪ್ರತಿ ಸೋಮವಾರವೂ ಕೂಡ ಮಿಸ್ ಆಗಿದೆ. ಅಂತಂದ್ರೆ ಜೈಲಿಗೆ ಯಾವಾಗ ಪವಿತ್ರ ಗೌಡ ಬಂದಿದ್ದಾಳೆ ಅಂದಿನಿಂದ ಕೂಡ ನಿರಂತರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಸೋಮವಾರ ಭೇಟಿಯಾಗಿ ಪವಿತ್ರ ಗೌಡಗೆ ಹಣ್ಣು ಮತ್ತೆ ಅವಳಿಗೆ ದಿನಬಳಕೆ ವಸ್ತುಗಳೇನಿದೆ ಅದನ್ನ ಕೊಟ್ಟು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಅವರ ತಾಯಿ ಶೋಭಾ ಇರ್ಬೋದು, ತಂದೆ ಪುಟ್ಟಣ್ಣ ಹಾಗೂ ಮತ್ತೆ ಇನ್ನಿಬ್ರು ಅಂತಂದ್ರೆ ಅವರ ಮನೆಯವರು ಏನು ಭೇಟಿಗೆ ಬಂದು ಈಗಾಗಲೇ ಜೈಲಿನ ಒಳಗಡೆ ಹೋಗಿದ್ದಾರೆ. ಬೇಲ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಪವಿತ್ರ ಜೈಲು ಸೇರಿ 28 ದಿನಕ್ಕೂ ಹೆಚ್ಚು ದಿನ ಆಗಿದೆ. ಈಗಾಗಲೇ ಜೈಲಿನ ಒಳಗಡೆ ಮಹಿಳಾ ಬ್ಯಾರಕ್ ನಲ್ಲಿ ಇರುವಂತಹ ಪವಿತ್ರ ಗೌಡ ಏನಿದ್ದಾಳೆ, ಇವಳು ಒಂದಷ್ಟು ವಕೀಲರನ್ನ ಚೇಂಜ್ ಮಾಡಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಒಂದಷ್ಟು ಮುಂದಾಗ್ಬೇಕನ್ನೋ ಮಾಹಿತಿ ಕೂಡ ಲಭ್ಯ ಆಗಿದ್ದು. ಇದ್ರ ಜೊತೆಗೆ ಒಂದೇ ನಿಮಿಷ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಪವಿತ್ರ ಸ್ನೇಹಿತೆಗೆ ರೇಣುಕಸ್ವಾಮಿ ಹತ್ಯೆ ಕೇಸ್ನ ಉರುಳು. ಪವಿತ್ರ ಗೌಡ ಆಪ್ತೆ ಸಮತಾಗೆ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇದುವರೆಗೆ 2 ಬಾರಿ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಎಸಿಪಿ ಮುಂದೆ ಹೇಳಿಕೆಯನ್ನ ಪವಿತ್ರ ಗೌಡ ಆಪ್ತೆ ಸಮತಾ ಈಗಾಗಲೇ ದಾಖಲಿಸಿಯಾಗಿದೆ. ಆರೋಪಿ ಧನ್ರಾಜ್ಗೆ ಹಣ ನೀಡಿರೋ ಬಗ್ಗೆ ಸಮತಾ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿದ್ದಾರೆ. ಧನ್ರಾಜ್ ಮೊದಲಿನಿಂದಲೂ ಕೂಡ ನನಗೆ ಪರಿಚಯ ಇದ್ದ, ಆಗಾಗ ಹಣ ಬೇಕು ಅಂದ್ರೆ ಕಾಲ್ ಮಾಡಿ ಕೇಳ್ತಾ ಇದ್ದ, ಆದ್ರೆ ರೇಣುಕಸ್ವಾಮಿ ಕೊಲೆ ಬಗ್ಗೆ ನನ್ನ ಬಳಿ ಏನು ಹೇಳಿರಲಿಲ್ಲ. ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿ ಸಮತಾ ಹೇಳಿಕೆಯನ್ನ ನೀಡಿದಾರಂತೆ. ಸಮತಾ ಜೈಲಿಗೆ ಬಂದು ಭೇಟಿಯಾಗಿದ್ದೇ ಈಗ ಮುಳುವಾಗಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನನ್ನ ಕೊಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ನವೀನ್, ಮತ್ತೊಂದ್ ಕಡೆ ನಾಗರಾಜ್. ಈಗ ಸಮತಾಗೆ ನಿರಂತರ ವಿಚಾರಣೆ ಒಳಪಡಿಸುವಂತ ಕೆಲಸ ಆಗ್ತಾ ಇದೆ. ಅದು ಗೌಪ್ಯ ಸ್ಥಳದಲ್ಲಿ ಮಾಧ್ಯಮದವರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನೀವು ವಿಚಾರಣೆಯನ್ನ ನಡೆಸಿ ಅಂತ ಪವಿತ್ರ ಗೌಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ. ಅವರ ರಿಕ್ವೆಸ್ಟ್ ಪ್ರಕಾರ ಇವರು ಗೌಪ್ಯ ಸ್ಥಳದಲ್ಲಿ ವಿಚಾರಣೆಯ ಫಲಿತಾಂಶ ಏನು, ಮತ್ತೆ ಈ ಪ್ರಕರಣಕ್ಕೆ ಯಾವ ರೀತಿಯ ಟ್ವಿಸ್ಟ್ ಸಿಗ್ತಾ ಇದೆ ಇದರಿಂದ? ಶ್ರೀಪಾದ್ ಪಾಟೀಲ್, ಏನು ಈ ಒಂದು ಪ್ರಕರಣದಲ್ಲಿ ಮೃತ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ನೀಡಲಿಕ್ಕೆ ಒಂದು ಎಲೆಕ್ಟ್ರಿಕ್ ಮಷೀನ್ ಅನ್ನ ಖರೀದಿ ಮಾಡಿದ್ರು. ಅದಕ್ಕೆ ಏನು ಪವಿತ್ರ ಗೌಡ ಸ್ನೇಹಿತೆ ಸಮತಾ ನೀಡಿದಂಥ ಹಣದಲ್ಲೇ ಏನೇನು ಆರೋಪಿಯಾಗಿರ್ತಕ್ಕಂಥ ಧನ್ರಾಜ್ ಆ ಮಷೀನ್ ಅನ್ನು ತಂದಿದ್ದ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸಮತಾ ಹೇಳಿಕೆ ಬಹಳ ಮುಖ್ಯವಾಗಿತ್ತು. ಜೊತೆಗೆ ಏನು ಆಕೆಯಿಂದ ಪಡೆದ ಹಣದಲ್ಲೇ ಈ ಒಂದು ಮಷೀನ್ ಅನ್ನು ಖರೀದಿ ಮಾಡಿದ್ದ ಅಂತೇಳಿ ನಿರೂಪಣೆಯಾಗಬೇಕಾದ್ರೆ ನ್ಯಾಯಾಲಯದಲ್ಲಿ ಪೊಲೀಸರು ಅದಕ್ಕೆ ಸಂಬಂಧಿಸಿದವರ ಹೇಳಿಕೆಗಳು ಮತ್ತೆ ಅದಕ್ಕೆ ಸಂಬಂಧ
ಸಂಬಂಧಿಸಿದಂಥ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನು ಕಲೆ ಆಗಬೇಕಾಗಿತ್ತು. ಇದು ಈ ಭಾಗವಾಗಿ ಸಮತಾ ಅವರನ್ನು 2 ಬಾರಿ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗಿರ್ತಕ್ಕಂಥ ಅಂಶ ಏನಂದರೆ, ಏನು ಧನರಾಜ್ ಮೊದಲಿನಿಂದಲೂ ಪರಿಚಯ ಇದ್ದ, ಆಗಾಗ ಹಣ ಕೇಳಿದರೆ ನಾನು ಆತನಿಗೆ 1,000 ಅಥವಾ 2,000 3,000 ಆಗ್ತಾ ಇದ್ದೆ, ಅಕೌಂಟ್ಗೆ ಆಗ್ತಾ ಇದ್ದೆ. ಅದೇ ರೀತಿಯಾಗಿ ಅವತ್ತು ಸಹ 3,000 ಹಣವನ್ನು ತುರ್ತಾಗಿ ಬೇಕು ಅಂತೇಳಿ ಕೇಳಿದ. ಈ ಹಿನ್ನೆಲೆಯಲ್ಲಿ ಕೊಟ್ಟಿದ್ದೇನೆ ವಿನಃ ಅದನ್ನು ಬಿಟ್ಟರೆ ನನಗೆ ರೇಣುಕಾಸ್ವಾಮಿ ಕೊಲೆಗೂ ನನಗೂ ಯಾವುದೇ ಮಾಹಿತಿಗಳು ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರ ಮುಂದೆ ಸಮತಾ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಹಣದ ಮೂಲವನ್ನು ತೋರಿಸಿರೋದ್ರಿಂದ ಇದು ಏನು ಆರೋಪಿಗಳು ಈ ಒಂದು ಹಣವನ್ನು ಬಳಸಿಕೊಂಡು ಆ ಒಂದು ಚಿತ್ರಹಿಂಸೆ ನೀಡಲಿಕ್ಕೆ ಎಲೆಕ್ಟ್ರಿಕ್ ಮಿಷಿನ್ ಅನ್ನು ತಂದಿದ್ರು ಅನ್ನೋದನ್ನ ಸುಲಭವಾಗಿ ರುಜುವಾತು ಮಾಡಬೇಕಾಗಿರ್ತಕ್ಕಂಥದ್ದು. ಇದರಿಂದ ಆರೋಪಿಗಳಿಗೆ ನ್ಯಾಯಾಲಯದಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್. ಹಾಗೆ ನವೀನ್, ನಿಮಗೂ ಕೂಡ ಧನ್ಯವಾದ. ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ ಸರಿಯಾಗಿ 25 ದಿನ ಆಗಿದೆ. ಜೈಲಿಗೆ ಬಂದು ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇರುವಂತಹ ಅವರ ಆಪ್ತರು ಮತ್ತು ಕುಟುಂಬಸ್ಥರಲ್ಲಿ ದರ್ಶನ್ ಕೇಳ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ ತಮ್ಮ ಅಭಿಮಾನಿಗಳ ಬಗ್ಗೆ. ಜೈಲಿಂದ ಆಚೆ ಅಭಿಮಾನಿಗಳಿಂದ ಅತಿರೇಕದ ವರ್ತನೆ ಆಗೋದು ಬೇಡ, ಶಾಂತ ರೀತಿಯಿಂದ ಇರೋದಕ್ಕೆ ಹೇಳಿ ಅಂತ ಅವರನ್ನ ಭೇಟಿ ಆಗೋದಕ್ಕೆ ಬರೋರಿಗೆ ಹೇಳಿ ಕಳಿಸ್ತಾ ಇದ್ದಾರಂತೆ. ಇದರ ಮಧ್ಯೆ ರಾಜಕಾರಣಿಗಳು ಕೂಡ ದರ್ಶನ್ಗೆ ಆಪ್ತರು. ಆದರೆ ಈವರೆಗೂ ಕೂಡ ದರ್ಶನ್ ಭೇಟಿ ಆಗೋದಿರಲಿ, ಜೈಲತ್ತನೂ ಕೂಡ ಸುಳಿದಿಲ್ಲ. ಯಾಕೆ, ಏನು ಕಾರಣ? ಈ ಎಲ್ಲ ಬೆಳವಣಿಗೆ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. ದರ್ಶನ್ ಜೈಲ್ ಸ್ಟೋರಿಗೆ ಭರ್ಜರಿ 25 ದಿನ. ಆಪ್ತ ರಾಜಕಾರಣಿಗಳು ಸಾರಥಿಯಿಂದ ದೂರ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಟೀಮ್ ಜೈಲ್ ಸೇರಿ ಬರೋಬ್ಬರಿ 25 ದಿನಗಳಾದವು. 25 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ಭೇಟಿಗೆ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಆಪ್ತರು ಆಗಮಿಸುತ್ತಲೇ ಇದ್ದಾರೆ. ಭೇಟಿಗೆ ಬಂದವರ ಬಳಿ ಅಭಿಮಾನಿಗಳ ಬಗ್ಗೆ ವಿಚಾರಿಸುತ್ತಿದ್ದಾರಂತೆ ಕಾಟೇರ. ಎಸ್, ಜೈಲಿನಲ್ಲಿ ಇರುವ ದರ್ಶನ್ ಭೇಟಿಗೆ ಬಂದ ಪ್ರತಿಯೊಬ್ಬರ ಬಳಿಯೂ ಅಭಿಮಾನಿಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಈ ಹಿಂದೆ ಕೂಡ ಅಭಿಮಾನಿಗಳು ಜೈಲ್ ಬಳಿ ಬರಬೇಡಿ ಅಂತ ಮನವಿ ಮಾಡಿದ್ರು. ಇದೀಗ ನಟ ಧನ್ವೀರ್, ಕೆ ಮಂಜು ಪತ್ನಿ ವಿಜಯಲಕ್ಷ್ಮಿ ಬಳಿಯೂ ಅಭಿಮಾನಿಗಳು ಯಾವುದೇ ತೊಂದರೆ ಮಾಡಬಾರ್ದು, ಜೈಲಿನ ಬಳಿ ಬಂದು ವಾಪಸ್ ಹೋಗೋದು ಬೇಡ ಅಂತ ಹೇಳಿದ್ದಾರಂತೆ. ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಆಪ್ತ ವಲಯದಲ್ಲಿ ಪ್ರತಿಷ್ಠಿತ ರಾಜಕಾರಣಿಗಳು ಇದ್ರು. ಆದ್ರೆ ದರ್ಶನ್ ಜೈಲ್ ಸೇರಿ 25 ದಿನವಾದರೂ ಪ್ರತಿಷ್ಠಿತ ಆಪ್ತ ರಾಜಕಾರಣಿಗಳ ಸುಳಿವೇ ಇಲ್ಲ. ಶಾಸಕರು ಬೆಂಗಳೂರಿನಲ್ಲೇ ಇದ್ರು, ಜೈಲ್ನತ್ತ ಮುಖವನ್ನೇ ಮಾಡ್ತಾ ಇಲ್ಲ. ದರ್ಶನ್ ಆಪ್ತ ರಾಜಕಾರಣಿಗಳು ಪರಪ್ಪನ ಅಗ್ರಹಾರದತ್ತ ಸುಳಿಯದೇ ಇರೋದಕ್ಕೆ ಕಾರಣವೂ ಇದೆ. ಜೈಲಿನ ಬಳಿ ಹೋದ್ರೆ ನೋಟಿಸ್ ಕೊಡುವ ಭಯ ಅವರಿಗೆಲ್ಲ ಕಾಡ್ತಾ ಇದೆಯಂತೆ. ಇನ್ನು ದರ್ಶನ್ ಭೇಟಿಗೆ ತೆರಳಿದ್ರೆ ಉಮಾಪತಿ ಗೌಡ ಕೆಂಡ ಕಾರುವ ಸಾಧ್ಯತೆ ಇದೆ. ಹೀಗಾಗಿ ಆಪ್ತ ಶಾಸಕರು ದರ್ಶನ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸ್ಟಾರ್ ಆಗಿ ಹೈಫೈ ಲೈಫ್ ನಡೆಸ್ತಿದ್ದ ದರ್ಶನ್ ಈಗ ಜೈಲ್ನಲ್ಲಿ ಮುದ್ದೆಯನ್ನ ಮುರಿತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿದ್ದಾಗ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವರು ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ದಾಸನಿಂದ ದೂರವಾಗಿ ಮೌನಕ್ಕೆ ಜಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.